NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವೀಕ್ಷಕರೇ, ಜೇವರ್ಗಿ ತಾಲೂಕಿನಲ್ಲಿ ಶಾಲಾ ಮಕ್ಕಳಿಂದ ನೋಟ್ಬುಕ್ ಸಾಗಣೆ ಆರೋಪ. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹ. NCIB ನ್ಯೂಸ್. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಾ ವ್ಯಾಪ್ತಿಯಲ್ಲಿ ಶಾಪಿಂಗ್ ಮಹಲ್ ಹಾಗೂ ಬುಕ್ ಸ್ಟಾಲ್ಗಳಿಗೆ ಸಂಬಂಧಿಸಿದಂತೆ ಶಾಲಾ ಮಕ್ಕಳಿಂದ ನೋಟ್ಬುಕ್ ಗಾಡಿಗಳನ್ನು ತುಂಬಿಸುವ ಕೆಲಸ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದ್ದು, ಈ ಕುರಿತು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಶಾಲಾ ಮಕ್ಕಳನ್ನು ಶಿಕ್ಷಣ ಕಾರ್ಯಗಳಿಗೆ ಬದಲಾಗಿ ಇಂತಹ ಕೆಲಸಗಳಿಗೆ ಬಳಸುತ್ತಿರುವುದು ಸರಿಯಲ್ಲ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಸಂಬಂಧಿಸಿದ ಶಿಕ್ಷಕರ ವಿರುದ್ಧ ಅಮಾನತು ಸೇರಿದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾತನಾಡಿದ ಕೆಲ ಶಿಕ್ಷಕರು, ಶಾಪಿಂಗ್ ಮಹಲ್ನಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ಕೆ ಸಂಬಂಧಿಸಿದಂತೆ MLA ಡಾಕ್ಟರ್ ಅಜಯ್ ಸಿಂಗ್ ಸಿ ಹಾಗೂ ತಹಸೀಲ್ದಾರ್ ಮಲ್ಲಣ್ಣ ಯಲಗೋಡ್ ಅವರ ಆದೇಶವಿದೆ ಎಂದು ವಿಡಿಯೋದಲ್ಲಿ ಹೇಳಿರುವುದಾಗಿ ತಿಳಿದು ಬಂದಿದೆ. ಇನ್ನೊಂದೆಡೆ ಘಟನೆ ಕುರಿತು ವಿಡಿಯೋ ಮಾಡಲು ತೆರಳಿದವರನ್ನ ನೀವು ಯಾರು ಎಂದು ಪ್ರಶ್ನಿಸಿರುವುದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮಾನ್ಯ ಜನರಿಗೆ ವಿಡಿಯೋ ಮಾಡುವ ಅವಕಾಶ ಇಲ್ಲವೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಘಟನೆ ಕುರಿತು NCIB ನ್ಯೂಸ್ ಸಂಪಾದಕರು ಸ್ಥಳಕ್ಕೆ ಭೇಟಿ ನೀಡಿ ವಿಡಿಯೋ ಚಿತ್ರೀಕರಣ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ರಣಧೀರ ಕುಮಾರ್ ಬೆನ್ನಪ್ಪ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮಕ್ಕಳ ಹಕ್ಕನ್ನು ಕಾಪಾಡುವ ನಿಟ್ಟಿನಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಿಮ್ಮ ಮಕ್ಕಳಿಗೆ ಕಳಿಸ್ರಿ ಸರ್, ನಿಮ್ಮ ಮಕ್ಕಳಿಗೆ ಕಳಿಸ್ತೀರನ್ರಿ? ಇಲ್ಲ, ಬಡವ್ರ ಮಕ್ಕಳಿಗೆ ಆದ್ರೆ ತಂದು ಲೋನ್ ಮಾಡಿಸ್ರಿ. ನಿಮ್ಮ ಮಕ್ಕಳಿಗೆ ಕಳಿಸ್ತೀರ, ಲೋನ್ ಮಾಡಿಸ್ತೀರ? ನೀವು ಹೇಳಿ ಸರ್, ಇರ್ಲಿ ನಿಮ್ದೇ ಇರ್ಲಿ, ಪರವಾಗಿಲ್ಲ. ಏನ್ ಸರ್ ಇದು? ಏನ್ ಸರ್ ಇದು ತಾಲೂಕದೊಳಗೆ ಏನಿದು? ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್. ಸಣ್ಣ ಮಕ್ಕಳು ಬಡವ್ರ ಮಕ್ಕಳು ತಂದು ಇಲ್ಲಿ ದುಡಿಸ್ತೀರಿ ಸರ್? ಇಲ್ಲಿ ಇಡೀ ಆದ್ರೆ ಇಲ್ಲಿ ಮಾಡಿಕೊಂಡು ನಾನು ಮಕ್ಕಳು ತಗೊಂಡು ಹೋಗೋದು ಈ ತರ ಮಾಡಬೇಡಿ ಸರ್. ಮಾಡಿ ನೋಡ, ನಿಮ್ಮ ಮಕ್ಕಳು ತಂದು ಬಡ್ರ ಮಕ್ಕಳು ಅಂದ್ರೆ ಹಂಗೆ ಬಿತ್ತಿರ್ತಾರ. ಮತ್ತೆ ಇದೆಲ್ಲ ಮಾತಾಡ್ತೀರ ನಂಗ್ರಿ. ಒಳಗೆ ಇಲ್ಲ, ಒಳಗೆ ಮಕ್ಕಳ ಇಲ್ಲ, ಮಕ್ಕಳ ಕಡೆಯಿಂದ ನೀವು ಇದು ಮಾಡ್ತೀರಪ್ಪ ಅಂದಾಗ ಇಲ್ಲ ಸರ್, ಮಕ್ಕಳ ಕಡೆಯಿಂದ ಬುಕ್ ಹೊಡಿಸ್ತೀರಪ್ಪ ಅಂದಾಗ ಮಕ್ಕಳು ಶಾಲೆ ಹುಡುಗರು ಒರೆಸಿ ಹೊತ್ಕೊಂಡು ಒಯ್ದು ಲೋಡ್ ಮಾಡ್ತೀರಂತಂದ್ರ ಮಾಧ್ಯಮದವ್ರು ಬಂದು ವಿಡಿಯೋ ಮಾಡಕತ್ತರ. ಯಾಕೆ ಮಾಡ್ತೀರ ಅಂತ ಕೇಳ್ತೀರಿ. ಮತ್ತ ಹುಡುಗರು ಬಗ್ಗೆದಾಗ ಹೇಳ್ತೀರಂತಂದಾಗ ಆ ಹುಡುಗರ ಕೈಲಿಂದ ಲೋಡ್ ಮಾಡಿಸ್ತೀರಿ. ಯಾವ ಶಿಕ್ಷಕರು ಸರ್? ಕರೀರಿ ಅವ್ರಿಗೆ, ನೋಡ್ರಿ ಸರ್, ಅದು ಏನಂತ ಹುಡುಗರ ಕೈಲಿಂದ ಲೋಡ್ ಮಾಡಿಸಿ ಮತ್ತೆ ಯಾರಂತ ಕೇಳ್ತೀರ ಸರ್? ಅಲ್ಲಿನೇ ಅಧಿಕಾರಿ ಸಂಸ್ಥೆ, ಇದು ನಮ್ಮ ಸರ್ಕಾರನೇ ಅಧಿಗಟ್ಟೋಗ್ಯದ, ಏನು ಮಾಡಪ್ಲೇ ಇಲ್ಲ. ಯಾಕಂದ್ರೆ ಮೊನ್ನೆ ಶಾಸಕರಿಗೆ ಕೈ ಜೋಡಿಸಿ ಹೇಳ್ತೀವಿ ನಾವು. ಯಾಕಂತಂದ್ರೆ ಸಣ್ಣ ಹುಡುಗರಿಗೆ ಲೋಡ್ ಮಾಡಕತ್ತಾವ ಹುಡುಗರು, ಸ್ಕೂಲ್ ಹುಡುಗರಿಗೆ ತೊಗೊಂಬಂದು ಲೋಡ್ ಮಾಡಿಸ್ತೀರ ಅಂದಾಗ ಹಾಂ ಸರ್, ಲೇಬರೇ ಇರ್ಬೇಕಲ್ಲ, ಅಟ್ಲೀಸ್ಟ್ ಲೇಬರೇ ಬೇಕಲ್ಲ. ಅವರು ವಾದ್ರ ಮಾಗಣಿಗೆ ಹುಡುಗರು ತಂದಿದ್ರು ಉಳಿಕಿದವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಏನಾರ ಹೇಳಕತ್ತರ ಇದು ಮಾಡ್ತೀರಿ. ಹ್ಯಾಂಗ ಸರ್ ತಾವು? ನಮಸ್ಕಾರ, ನನ್ನ ಹೆಸರು ರಣಧೀರ್ ಬಿ ಕೊಂಬಿನ್ಕರ್. ಏನಪ್ಪ ಅಂತಂದರೆ ಶಾಪಿಂಗ್ ಮಾಲಲ್ಲಿ ಬುಕ್ಸ್, ಸ್ಟೂಡೆಂಟ್ಗಳಿಗೆ ಬುಕ್ಸ್ ವಿತರಣೆ ಮಾಡ್ತಾ ಇದ್ದಾರೆ. ಅದು ಯಾವ ಥರಪ್ಪ ಅಂತಂದ್ರೆ, ಶಾಪಿಂಗ್ ಮಾಲ್ ಅಂತಂದ್ರೆ ಎಲ್ಲರಿಗೆ ಶಾಪಿಂಗ್ ಮಾಡೋಕ್ಕಂತೇಳಿ ಕಟ್ಟಿರ್ತಕ್ಕಂಥ ಸ್ಥಳ ಅದು ಮಾನ್ಯ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಅಲ್ಲಿಟ್ಟು ಬುಕ್ ವಿತರಣೆ ಮಾಡಿರಿ ಅಂತೇಳಿ ಹೇಳಿದಾರಂತ. ಮತ್ತು ತಾಲೂಕು ಆಡಳಿತ ಅಧಿಕಾರಿ, ದಂಡಾಧಿಕಾರಿ ಮಲ್ಲಣ್ಣ ಯಲಗೋಡ್ ಸಾಹೇಬರು, ತಹಸೀಲ್ದಾರ್ ಸಾಹೇಬ್ರವರು ಅವರು ಅಲ್ಲಿ ಬುಕ್ ಇಟ್ಟು ತೊಗೊಂಡೋರಿ ಅಂತೇಳಿ ಆದೇಶ ಮಾಡಿ, ಅವರು ಒಂದು ತಮ್ಮ ಆದೇಶದ ಮುಖಾಂತರವಾಗಿ ಲಿಖಿತವಾಗಿ ಕೊಟ್ಟಿರುತ್ತಂತೇಳಿ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರು ಹೇಳಿದರು. ಏನಪ್ಪ ಅಂತಂದ್ರೆ
ಇಲ್ಲಿ ತಾಲೂಕಿನಲ್ಲಿ ಏನೇ ಮಾಡಬೇಕಾದ್ರೂ ಅವ್ರವ್ರ ಅಧಿಕಾರ ಪ್ರಕಾರವಾಗಿ ದುರುಪಯೋಗ ನಡೀತಾ ಇದೆ. ಯಾಕಪ್ಪ ಅಂತಂದ್ರೆ ಅಧಿಕಾರ ಆದ ಕೇಳಕ್ಕೆ ಹೋದ್ರೆ ಕೇಸ್ ಮಾಡಿ ಒಳಗೆ ಹಾಕ್ತೀನಿ ಅಂತಾರೆ. ನೀವು ಇಲ್ಲಿ ಯಾಕೆ ಬಂದು ವಿಡಿಯೋ ಮಾಡಕತ್ತೀರಿ, ಇಲ್ಲಿ ಏನದ ಅಂತ ಹೇಳ್ತಾರೆ. ಬುಕ್ಸ್ ಅಂತಾರೆ, ಆ ಬುಕ್ಸ್ ತಂದು ಲೋಡ್ ಮಾಡಿ ಗಾಡಿಗೆ ಕಳಿಸ್ತಾ ಇದ್ದಾರೆ. ಅದು ನೋಡಿರ್ಬೋದು ನೀವು, ಅದನ್ನು ನಾವು ವಿಡಿಯೋ ಮಾಡೀವಿ, ಅದು ನೋಡ್ರಿ. ಆದರೂ ಏನಪ್ಪ ಅಂತಂದ್ರೆ ಅಲ್ಲಿ ಸಿಬ್ಬಂದಿ ಒಳಗೆ ಅಧಿಕಾರಿಗಳು ಎಲ್ಲರೂ ಅದಾರ. ಅಲ್ಲಿ ಮೇಲಾಗಿ ಅಲ್ಲಿ ಲೋಡ್ ಮಾಡೋದು ನಮಗೇನು ಅಭ್ಯಂತರ ಇಲ್ಲ. ಈ ವಿಡಿಯೋ ಮಾಡೋದು ಮುಖಾಂತರ ಏನಪ್ಪ ಅಂತಂದ್ರೆ ನಾವು ಸಂದೇಶ ಏನು ಹೇಳಕತ್ತೀವಿ ಅಂತಂದ್ರೆ ಅಲ್ಲಿ ಇಟ್ಟದ್ದು ನಮಗೆ ಸಮಸ್ಯೆ ಇಲ್ಲ. ಬಟ್ ಅಲ್ಲಿ ಅಲ್ಲಿ ಏನಪ್ಪ ಅಂತಂದ್ರೆ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಯಾರಾದರೂ ಕೂಲಿ ಕಾರ್ಮಿಕರು ಇರ್ಬೇಕಲ್ಲ, ಅಲ್ಲಿ ಸ್ಕೂಲ್ ಕಲಿಯತಕ್ಕಂಥ ಹುಡುಗರಿ ತೊಗೊಂಬಂದು ಇವರು ಶಾಲೆ ಕಲಿಯತಕ್ಕಂಥ ಹುಡುಗರಿ ತೊಗೊಂಬಂದು ಲೋಡ್ ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರೇ, ಇದು ಗಮನ ಇಟ್ಟು ನೋಡಬೇಕು ನೀವು. ಯಾಕಂದ್ರೆ ತಾಲೂಕು ಆಡಳಿತ ದಂಡ ಅಧಿಕಾರಿಗಳೇ, ನೀವು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಕೂಲ್ ವಿತರಣೆ ಮಾಡ್ಬೇಕಾಗದು ಬುಕ್ಗಳನ್ನು ತೊಗೊಂಬಂದು ಅಲ್ಲಿ ನೀವು ಇಟ್ಟಿದ್ದೀರಿ, ಅದು ನಾವು ನಿಮಗೆ ತಪ್ಪಂತ ಇಲ್ಲ. ಆದರೂ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಆಡಳಿತ ದುರುಪಯೋಗ ಮಾಡ್ಕೊಂಡು ಏನಪ್ಪ ಅಂದ್ರೆ ಅಲ್ಲಿ ಶಾಲೆ ಕಲಿತಕ್ಕಂಥ ಬಡ ಹುಡುಗರಿಗೆ ತೊಗೊಂಬಂದು ಆ ಹುಡುಗರ ಕೈಲಿಂದ ಬುಕ್ಸ್ ಲೋಡ್ ಮಾಡಿ ಆ ಸ್ಕೂಲಿಗೆ ಒಯ್ದು ಆ ಸ್ಕೂಲ್ನಾಗ ಆ ಹುಡುಗರ್ಲಿಂದ ಬುಕ್ಸ್ ಲೋಡ್ ಇಳಿಸಿ ಇವರು ಸ್ಕೂಲ್ನಾಗ ಅನ್ಕರ ಬುಕ್ ವಿತರಣೆ ಮಾಡ್ತಾ ಇದ್ದಾರೆ. ಈ ಥರ ಆಗ್ಯದ ತಾಲೂಕಿನಲ್ಲಿ. ಮಾನ್ಯ ಶಾಸಕರೇ, ನೀವು ಅಧಿಕಾರಿಗಳಿಗೆ ನೋಡ್ರಿ, ಸ್ವಲ್ಪ ಕಾಣ್ತಿರ್ದಿ. ಸಣ್ಣ ಹುಡುಗರವು ಎಷ್ಟಪ್ಪ 6 ಇಲ್ಲ 7ನೇ ವರ್ಷದ ಹುಡುಗರವು ಆ ಲೋಡ್ ಹೊರದಾಗ್ತದೇನ್ರಿ? ಮಾನ್ಯ ಶಾಸಕರೇ, ನೀವು ಎಲ್ಲಪ್ಪ ಇವತ್ತು ಬೆಂಗಳೂರಲ್ಲಿ ಇದ್ದೀರಿ. ಇವತ್ತು ಏನಪ್ಪ ಅಂತಂದರೆ CM ಸಾಹೇಬರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ನೀವು ಕಣ್ಣ ನೀರು ಹಾಕ್ತಾ ಇದ್ದೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಸಮಸ್ಯೆ ನೋಡಿ ಕಣ್ಣ ನೀರು ಹಾಕ್ರಿ ಶಾಸಕರೇ. ತಾಲೂಕಿನಲ್ಲಿ ಏನಾಗಿದೆ ನೋಡ್ರಿ, ತಾಲೂಕಿನ ಅವ್ಯವಹಾರಗಳನ್ನು ನೋಡ್ರಿ. ನಿಮಗೆ ವೋಟ್ ಮಾಡಿ ಕಳಿಸ್ತಕ್ಕಂಥವ್ರು ಇಲ್ಲಿ ಪ್ರಜೆಗಳು, ನಾವು ನೌಕರಿದಾರ ಅಲ್ಲ, ಗೌರ್ಮೆಂಟ್ ಎಂಪ್ಲಾಯರ್ ಅಲ್ಲ. ಸ್ವಲ್ಪ ಗೌರ್ಮೆಂಟ್ ಎಂಪ್ಲಾಯರಿಗೆ ಭಾಳ ಇದು ಮಾಡಬೇಡ್ರಿ. ಯಾಕಂತಂದ್ರೆ ನೋಡ್ರಿ ಇಲ್ಲಿ ಯಾವ ಥರ ಆಡಳಿತ ಯಾವ ಥರ ಮಾಡ್ತಾ ಇದ್ದಾರೆ ಅಂಥೇಳಿ. ಮತ್ತು BO ಅಧಿಕಾರಿಗಳಿಗೆ ಕೈ ಜೋಡಿಸಿ ಹೇಳ್ತೀನಿ, ಮನವಿ ಮಾಡ್ತೀನಿ. ಸರ್ ನೋಡಿ, ನಿಮ್ಮ ಸಿಬ್ಬಂದಿ ಯಾವ ಥರ ಮಾಡ್ತಾ ಇದೆ, ಅದರ ಪ್ರಕಾರವಾಗಿ ಸ್ವಲ್ಪ ಗಮನ ಹರಿಸ್ರಿ. ನಮ್ಮದು ತಪ್ಪಿಲ್ಲ. ಯಾಕಂತಂದ್ರೆ ನಾವು ಕರೆಕ್ಟಾಗಿ ಹೋಗಿ ವಿಡಿಯೋ ಮಾಡೀವಿ. ಯಾಕೆ ಆ ಹುಡುಗರು ಹೊರಕತ್ತಾವ ಬುಕ್ಕು ಈ ಬಿಸಿಲಾಗ ಹುಡುಗರು ಹೊರ್ಲಕತ್ತಾವ. ಯಾಕ್ರಿ ಎಲ್ಲಿ ಹೊಂಟಿರಿ ಅಂತಂತಂದ್ರೆ ಬುಕ್ ಒಯ್ಲಕತ್ತೀವಿ ಅಂತ. ಅವಾಗ ನಾವು ಹೇಳ್ತೀವಿ, ಯಾಕ್ರಿ ಇದು ಬುಕ್ಕು ಹುಡುಗರಿಗೆ ಒರೆಸ್ಲಕತ್ತೀರಿ ಅಂತಂದ್ಮೇಲೆ ಹೇಳ್ತಾರೆ ಅವರು. ಮಾಗಣಗೇರವ್ರು ಯಾರೋ ಊರವರು ಒಬ್ಬರು ಸರ್ ತೊಗೊಂಬಂದಾನ ಹುಡುಗರಿಗೆ ಹೊರಗೆ. ಅಲ್ಲಿ ಸರ್ಗಳು ವಿಚಾರ ಮಾಡಬೇಕಾಗಿತ್ತು. ಯಾಕಂದ್ರೆ ಅಲ್ಲೊಬ್ಬ ಅಧಿಕಾರಿಗಳು ಕುಂತಾರಂತಂದಾಗ ಅಧಿಕಾರಿಗಳು ವಿಚಾರ ಮಾಡ್ಬೇಕು. ಯಾಕಂತಂದ್ರೆ ಸಣ್ಣ ಹುಡುಗರಿಗೆ ಹೆಂಗಪ್ಪ ವಜ್ಜಿ ಹೊರೋದಾಗಲ್ಲ ಅಂತೇಳಿ. ಇವತ್ತೇನು ಅಲ್ಲಿ ಕುಂತು ವಜ್ಜಿ ಹೊರ್ಲಕ್ಕ ಸ್ಕೂಲ್ಗಳಿಗೇನು ಸರ್ಗಳು ಹಚ್ಚಲಕತ್ತಾರಲ್ಲ, ಅಧಿಕಾರಿಗಳಿಗೆ ಹೇಳ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆದರೆ ಈ ಥರ ತಂದು ಹಚ್ತೀರೇನು, ನಿಮ್ಮ ಮಕ್ಕಳಿಗೆ ಹಚ್ಚಲ್ಲ. ಯಾಕಂದ್ರೆ ಅಲ್ಲಿ ಕಲಿಯೋರು ಯಾರಂತಂದ್ರೆ ಬಡ್ರು, ನಾವು ಬಡ್ರು ಅಲ್ಲೇ ನಾವು ಸ್ಕೂಲಿಗೆ ಹೋಗ್ತೀವಿ. ರೊಕ್ಕ ಕೊಟ್ಟವ್ರು ಯಾವಾಗಲೂ ಪ್ರೈವೇಟ್. ಯಾಕಪ್ಪ ಇಷ್ಟೆಲ್ಲ ಡೆವಲಪ್ಮೆಂಟ್ ಎಜುಕೇಷನ್ ಸೊಸೈಟಿ ಬೆಳೀಲಕ್ಕತ್ತದಂತಂದ ಮೇಲೆ ಇವತ್ತಿನ ಇರ್ತಕ್ಕಂಥ ಅಲ್ಲಿ ಗೌರ್ಮೆಂಟ್ ಜಾಬ್ ಮಾಡ್ತಕ್ಕಂಥ ಸರ್ಗಳು ಗಿಡದ ನಳ್ಳಿ ಕೂತ್ಬಿಡ್ತಾರೆ. ಪಾಠ ಕಲೀಲಿ ಬಿಡಲಿ ಅಂತೇಳಿ. ಹಂಗೆ ಆಗೋದ್ರಲಿಂದ ನಾವೇನು ಮಾಡಕತ್ತೀವಿ, ಪ್ರೈವೇಟ್ ಕಳಿಸ್ಲತ್ತೀವಿ. ಹೀಗಾಗಿ ಗೌರ್ಮೆಂಟ್ ಸವಲತ್ತು ಕೊಟ್ರೂ ಒಳಗಲ್ಲಿ ಸವಲತ್ತು ಸಿಗ್ತಾಯಿಲ್ಲ. ದಯವಿಟ್ಟು ಮುಂದೆ ಬರ್ತಕ್ಕಂಥ CM ಅವರು ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ, ಎಜುಕೇಷನ್ ಕಡೆಗೆ ಸ್ವಲ್ಪ ಗಮನ ಹರಿಸ್ರಿ ಸರ್. ನಿಮ್ಗೆ ಇರೋದ ಈಗ ಬಾಲ ಕಾರ್ಮಿಕರ ಕೆಲಸ ಮಾಡ್ತಾರೆ ನಿಮ್ಗೆ ಇರೋದು? ಹೌದು ಸರ್, ಬಾಲ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಸ್ಟೂಡೆಂಟ್ಗಳು ಮನೆಗೆ ಸರ್ ಸಾಲಿ ಕಲಿಲಕ್ಕ ತಂದೆ ತಾಯಿ ನಾವು ಕಳಿಸ್ತೀವಿ ಮಕ್ಕಳಿಗೆ. ಈ ಸರ್ಗಳು ತೊಗೊಂಡೋಗಿ ಇಲ್ಲಿ ಕೆಲಸ ಮಾಡಿಸಿದ್ರೆ ಹೆಂಗೆ ಸರ್? ಸಾರ್ವಜನಿಕರ ಈಗ ಅವು ಏನಪ್ಪ ಅಂದ್ರೆ ಲೋಡ್ ಮಾಡಿದ್ಮ್ಯಾಗ ಅವು ಅಲ್ಲೆಲ್ಲ ಅದಕ್ಕೆ ಬಜೆಟ್ ಬರ್ತದೆ. ಅಲ್ಲೆಲ್ಲ ಕೂಲಿ ಕಾರ್ಮಿಕರು ಇರಬೇಕು, ಕೂಲಿ ಕಾರ್ಮಿಕರು ಲೋಡ್ ಮಾಡ್ಬೇಕು, ಅಲ್ಲಿ ಬಂದು ಲೋಡ್ ಇಳಿಸ್ಬೇಕು. ಬಟ್ ಇವ್ರು ಯಾವುದೂ ಒಂದು ಕರೆಕ್ಟಾಗಿ ಮಾಡ್ತಾ ಇಲ್ಲಲ್ಲ ಸರ್. ಕೇಳಕ್ಕೆ ಹೋಗಿದ್ರೆ ನಾವು ತಹಸೀಲ್ದಾರ್ ಸಾಹೇಬರು ಆದೇಶ ಮಾಡ್ಯಾರ ನಮಗೆ ಅಂತಂತಂದ್ರೆ ಅದು ಶಾಪಿಂಗ್ ಮಾಲ್ ಎದಕ್ಕೆ ಸರ್? ಅದು ಶಾಪಿಂಗ್ ಮಾಲ್ ಇರೋದು ಎದಕ್ಕೂ? ಇದು ಸ್ಕೂಲ್ನಾಗ ಒಂದೊಂದು ಸ್ಕೂಲಿಗೂ ಬುಕ್ಕು ಇದು ಮಾಡ್ಬೇಕಾದ್ರೆ ಇಲ್ಲಿ ಯಾಕಪ್ಪ ಅಂದ್ರೆ ಇಲ್ಲಿ ಪದವಿ ಪೂರ್ವ ಕಾಲೇಜ್ ಇತ್ತು, ಇಲ್ಲಿ ಜೂನಿಯರ್, ಇಲ್ಲಿ ಎಲ್ಲಪ್ಪ ಡಿಗ್ರಿ ಕಾಲೇಜ್ ಅದ, ಅಲ್ಲೆಲ್ಲ ಒಯ್ದಿಡ್ಬೇಕು.
ಯಾವುದೋ ಒಂದು ಗೌರ್ಮೆಂಟ್ ಇದು ಸ್ಕೀಮ್ ತೊಗೊಂಬಂದು ಯಾವುದೋ ಒಂದು ಕಟ್ಟಡ ಮಾಡೋದಲ್ಲಿ ಅಲ್ಲಿ ತಗೊಂಬಂದಿಡೋದು ಗೌರ್ಮೆಂಟ್ ಇದು ಯಾವ ರೀತಿ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಕಳೆದ ಬಾರಿ ಒಂದು 2-3 ತಿಂಗಳ ಹಿಂದೆ ಇದು ಇಂದಿರಾ ಕ್ಯಾಂಟೀನಲ್ಲಿ ತಹಸೀಲ್ದಾರ್ ಸಾಹೇಬರು ಊಟ ಒಯ್ದರು. ಅಲ್ಲಿ ನಾವು ಕೇಳಕ್ಕೆ ಹೋದ್ರೆ ನಮ್ಮ ಮ್ಯಾಗೆ ಕಂಪ್ಲೇಂಟ್ ಮಾಡು ಅದು ಮಾಡು ಅಂತಂದರು. ಯಾಕೆ ಮಾನ್ಯ ಶಾಸಕರೇ ಯಾಕೆ ಅವರಿಗೆ ಇನ್ನೂ ನೀವು ಇದು ಮಾಡಿಲ್ಲ? ಇಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ? ಇಂಥ ವ್ಯಕ್ತಿಗಳಿಗೆ ಇಂಥ ಅಧಿಕಾರಿಗಳು ಇದ್ರೂ ಕಣ್ಣು ಮುಚ್ಕೊಂಡು ಕೂತಾರಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಅಂದ್ರೆ ಈಗ ನಿಮ್ಮದು ಶಾಪಿಂಗ್ ಮಾಲ್ ಅಲ್ಲಿ ಹಾಕಬಾರ್ದು, ಕಾಲೇಜ್ ಒಳಗೆ ಹಾಕ್ಬೇಕಂತ ನಿಮ್ದೊಂದು. ಸರ್, ಯಾವ ಅಧಿಕಾರಿಗಳು ಎಲ್ಲಿ ಏನು ಮಾಡಿದ್ರೆ ಅದೇ ಚಂದ ಅಲ್ಲ ಸರ್. ಈಗ ಶಾಪಿಂಗ್ ಮಾಲ್ ಅದ, ಈ ಶಾಪಿಂಗ್ ಮಾಲ್ನಾಗ ಬುಕ್ಸ್ ತಂದಿಡೋದು, ನಾವು ಹುಡುಗರಿಗೆ ತಂದು ಇದು ಮಾಡಿಸೋದು ಅದು ಹಂಗಲ್ಲ. ಅದಕ್ಕೆ ಆದಂಥ ಒಂದು ಎಲ್ಲಪ್ಪ ಅಂತಂದ್ರೆ ಕಾಲೇಜ್ ಅದ, ವಿದ್ಯಾಮಂದಿರ, ಅದು ವಿದ್ಯೆ ಎಲ್ಲಿ ಕಲಿಬೇಕು ಅಲ್ಲೇ ಕಲಿಬೇಕು, ಅದು ಎಲ್ಲಿ ಇಳಿಸ್ಬೇಕು ಅಲ್ಲೇ ಇಳಿಸ್ಬೇಕು. ತೊಗೊಂಬಂದು ಶಾಪಿಂಗ್ ಮಾಲ್ನಾಗ ಇಟ್ರೆ ಹೆಂಗೆ ಸರ್? ನಾನು 2 ಮಾತಾಡಿ ಮುಗಿಸ್ತೀನಿ ಸರ್.
breeze, it calls my name. Seagulls in the sunset in this golden frame. That's right. Late night rhythm keeps it all so tame. So chill. West Coast dreams will never be. Hey, we riding real smooth. California grooves. Ooh, that's right. BBQ's fired up. Bring your crew. All day. Retro vibes is what we do. Ooh, yeah. Beach bikes rolling, neon lights at the park. Rooftop chillin', blazing vibes in the dark. Sipping on that cold soda pop real slow. West Coast magic is the only way to go. Beach bikes rolling, neon lights at the park. Rooftop chillin', blazing vibes in the dark. Sipping on that cold soda pop real slow. West Coast magic is the only way to go. Beach bikes rolling, you know it. Beach bikes rolling, you know it. Beach bikes rolling, neon lights at the